ಹಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಲತಾ ರಘು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಗೌರಿ ಗಣೇಶ ಹಬ್ಬದ ಸೆಲೆಬ್ರೇಷನ್ ಆಗಿರುತ್ತೆ. ನಾನು ಲಾಸ್ಟ್ ವ್ಲಾಗಲ್ಲಿ ಮೆಹಂದಿನೆಲ್ಲ ಹಾಕ್ಕೊಂಡಿದ್ನಲ್ಲ, ಅದು ಮೆಹಂದಿನ ಈಗ ವಾಶ್ ಮಾಡ್ಕೊಂಡಿದ್ದೀನಿ. ಮಕ್ಕಳಿಗೆ ಹಂಗೆ ಹಾಲು ಕಾಯಿಸ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಕಾಫಿ ಮಾಡ್ಕೊತಾ ಇದ್ದೀನಿ. ನನಗೆ ಕಾಫಿ ಅಂದರೆ ತುಂಬ ಫೇವ್ರೆಟ್. ನಿಮಗೆಲ್ಲ ಯಾರಿಗೆ ಕಾಫಿ ಅಂದರೆ ಇಷ್ಟ? ಯಾರು ಕಾಫಿ ಲವರ್ಸ್ ಇದ್ದೀರಾ? ಕಮೆಂಟ್ ಮಾಡಿ. ಮತ್ತು ಇವಾಗ ನೆಕ್ಸ್ಟ್ ಹಾಲೆಲ್ಲ ಬಿಸಿ ಮಾಡಿಕೊಟ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಅಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಎಲ್ಲರದು ಊಟ ಆದಮೇಲೆ ತಿರ್ಗಾ ನೆಲ ಎಲ್ಲ ಒರೆಸಿ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಕ್ಲೀನ್ ಮಾಡಿಕೊಂಡು ಈಗ ನಾನು ರಂಗೋಲಿ ಹಾಕೋಕೆ ಅಂತ ಹೇಳ್ಬಿಟ್ಟು ಬಾಗಿಲನ್ನ ತೊಳಿತಾ ಇದ್ದೀನಿ. ನೋಡಿ, ಇಲ್ಲಿಂದ ಪೂರ್ತಿ ಅಲ್ಲಿವರೆಗೂ ತೊಳಿಬೇಕು. ಎಲ್ಲ ತೊಳೆದು ನಾನು ರಂಗೋಲಿ ಹಾಕೊಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎಲ್ಲ ರಂಗೋಲಿ ಹಾಕೋಕ್ಕೆ ಲೇಟ್ ಆಗುತ್ತಲ್ವ, ಮತ್ತು ಬೆಳಗ್ಗೆ ಯಾರೂ ಎದ್ದಿರಲ್ಲ, ಎಲ್ಲ ನಿದ್ದೆ ಮಾಡ್ತಿರ್ತಾರೆ. ನಾನು ಒಬ್ಬಳೇ 6 ಗಂಟೆಗೆ ಪೂಜೆ ಮಾಡಬೇಕು ಅಂದರೆ ನಾನು ಬೇಗ 4 ಗಂಟೆ ಅಷ್ಟೊತ್ತಿಗೆಲ್ಲ ಆಚೆಗಡೆ ಬಂದು ರಂಗೋಲಿ ಹಾಕ್ತಿರ್ಬೇಕು. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರನ್ನ ಕೂರಿಸ್ಕೊಂಡು ರಂಗೋಲಿನ ಈಗಲೇ ಹಾಕ್ತಾಯಿದ್ದೀನಿ ನಾನು. ಈಗ ನೆಕ್ಸ್ಟ್ ನೋಡ್ಬೋದು, ಟೈಮು 3:39 ಆಗಿದೆ, ಬೆಳಗಿನ ಜಾವ. ಅಂದರೆ ಇವತ್ತು ಗೌರಿ ಹಬ್ಬ. ಮೊದಲನೇದಾಗಿ ಎಲ್ಲರಿಗೂ ಸ್ವರ್ಣ ಗೌರಿ ರಥದ ಶುಭಾಶಯಗಳು. ಆ ಗೌರಮ್ಮ ಈ ವರ್ಷ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲವನ್ನೂ ಕರುಣಿಸಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆನೇ 3:30ಗೆ ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೀನಿ. ಬೇಗನೆ ಪೂಜೆ ಮಾಡೋದು ಅಂದರೆ ನನಗೆ ತುಂಬಾ ಇಷ್ಟ. ನಾನು ಯಾವ ಹಬ್ಬದಲ್ಲೂ ಮಿಸ್ ಮಾಡೋದೇ ಇಲ್ಲ. 6 o'clockಗೆಲ್ಲ ಪೂಜೆ ಮುಗ್ದೋಗಿರುತ್ತೆ. ಹೀಗೆ ಬೇಗ ರೆಡಿಯಾಗಿ ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು ದೇವ್ರ ಪೂಜೆ ಮಾಡಿ ಹಬ್ಬದ ಊಟ ಮಾಡಿ ಅವತ್ತು ಚೆನ್ನಾಗಿ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಆಗೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ನಮಗೂ ನಾವು ಬೇಗ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಅದು ಆಗುತ್ತೆ. ಇಲ್ಲ ಅಂದರೆ ನಾವು ಲೇಟಾಗಿ ಎದ್ದು ಲೇಟಾಗೆಲ್ಲ ಮಾಡ್ತೀವಿ ಅಂದರೆ ಅದು ಆಗೋಲ್ಲ. ಅದಕ್ಕೆ ನಾನು ಬೇಗನೆ ಎದ್ದು ರೆಡಿಯಾಗಿ ಈಗ ಫಸ್ಟು ನಾನು ಬೇಳೆನ ಬೇಯೋಕ್ಕೆ ಇಟ್ಕೊತಾ ಇದ್ದೀನಿ. ಬೇಳೆನ ಬೇಯೋಕ್ಕಿಟ್ರೆ ನಾವು ಹೂವೆಲ್ಲ ಹಾಕಿ ದೇವ್ರ ಮನೆ ಡೆಕೋರೇಷನ್ ಮಾಡೋ ಅಷ್ಟೊತ್ತಿಗೆ ಅದು ಬೆಂದಿರುತ್ತೆ. ಆವಾಗ ಹೂರಣ ಎಲ್ಲ ರುಬ್ಬಿ ನಾನು ಹೋಳಿಗೆ ತಟ್ಟೋಕ್ಕೆ ಸರಿ ಹೋಗುತ್ತೆ ಅಂತ ಫಸ್ಟ್ಗೆ ನಾನು ಬೇಳೆನ ಬೇಯೋಕ್ಕೆ ಇಟ್ಟಿದ್ದೀನಿ. ಹಾಗೆ ನಾನು ಹಿಟ್ಟೆಲ್ಲ ಕಲಸಿ ಇಟ್ಟಿದ್ದೀನಿ. ಮತ್ತು ಈ ಕಡೆ ನೋಡ್ಬೋದು ಕಡಲೆಕಾಳೆಲ್ಲ ನೆನೆ ಹಾಕಿಟ್ಟಿದ್ದೀನಿ. ರಾತ್ರಿಯೇ ನೆನೆ ಹಾಕಿದ್ದೆ. ಈಗ ನಾನು ಕಡಲೆಬೇಳೆನ ನೆನೆ ಹಾಕಿದ್ದೀನಿ ವಡೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಈಗ ನಾನು ದೇವ್ರ ಮನೆ ಡೆಕೋರೇಷನ್ ಮಾಡೋಕ್ಕೆ ಅಂದರೆ ಹೂವು ಎಲ್ಲ ಹಾಕೋಕ್ಕೆ ಬಂದೆ. ದಿಂಡೆಲ್ಲ ಕಟ್ಟಿ ಹಾಕ್ಬೇಕಾಗಿರೋದ್ರಿಂದ ಸ್ವಲ್ಪನೇ ಟೈಮ್ ಹಿಡಿಸುತ್ತೆ. ನಾವು ಬರೀ ಹೂವು ಕಟ್ಟಿರೋದಾದರೆ ಕಟ್ ಮಾಡಿಬಿಟ್ಟು ಹಾಕ್ಬಿಡ್ಬೋದು. ಇದು ದಿಂಡಾಗಿರೋದ್ರಿಂದ ನಾವು ಕಟ್ಕೊಂಡು ಎಷ್ಟು ಮೆಜರ್ಮೆಂಟ್ ಬೇಕು ಅಂತ ನೋಡಿಕೊಂಡು ಅದೇ ಕರೆಕ್ಟಾಗಿ ಅದೇ ಮೆಜರ್ಮೆಂಟ್ಗೆ ನಾವು ಕಟ್ಕೊಂಡ್ಬಿಟ್ಟು ಮಾಡಬೇಕಾಗುತ್ತೆ. ಟೈಮೆಲ್ಲ ಇದಕ್ಕೆ ಕನ್ಸ್ಯೂಮಿಂಗ್ ಇದೆ. ಅದಕ್ಕೆ ನಾನು ಬೇಗನೆ ಎದ್ದು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಈಗ ನಾನು ದಿಂಡನ್ನೆಲ್ಲ ಕಟ್ಕೊತಾ ಇದ್ದೀನಿ. ಕಟ್ಕೊಂಡು ದೇವ್ರ ಮನೆಗೆಲ್ಲ ಹಾಕಿ ಮೇನ್ ಡೋರ್ಗೆ ಮತ್ತು ಬೋರ್ಡ್ಗೆ ಮತ್ತು ತುಳಸಿ ಕಟ್ಟೆಗೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲ ಡೆಕೋರೇಷನ್ನು ಅಂದರೆ ಹೂವು ಎಲ್ಲ ಹಾಕಿದ್ದಾಯಿತು. ಈಗ ನಾನು ದೇವ್ರ ಮನೆ ಫೈನಲಿ ಈಗ ಕಾಣಿಸ್ತಾ ಇದೆ.
ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಆವಾಗಲೇ ನಾನು ಹೋಳ್ಗೆಗೆ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ದೇವ್ರಿಗೆಲ್ಲ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಟ್ಟಿದ್ದೆ. ಈಗ ಚಿತ್ರಾನ್ನಕ್ಕೆ ಮತ್ತು ವಡೆಗೆ ಹಾಗೆ ಕಡಲೆಕಾಳು ಕೂಟ್ ಮಾಡೋಕ್ಕೆ ಅದಕ್ಕೆಲ್ಲ ನಾನು ಈಗ ಹಚ್ಕೊತಾ ಇದ್ದೀನಿ. ಈಗ ಮಕ್ಕಳೆಲ್ಲ ಸ್ನಾನ ಮಾಡಿಕೊಂಡು ಬಂದಿದ್ದಾರೆ. ಚಂದಂದು ಹೊಸ ಬಟ್ಟೆ ತಕ್ಕೊಡಮ್ಮ ಅಂತ ಕರೀತಿದ್ದ, ಅದಕ್ಕೆ ಹೋಗಿ ತಕ್ಕೊಟ್ಬಿಟ್ಟು ಬಂದೆ. ಈಗ ಹಬ್ಬದ ಊಟ ರೆಡಿ ಆಗಿದೆ. ಒಂದೇ ಸತಿ ನಾನು ಬ್ರೇಕ್ಫಾಸ್ಟ್ಗೆ ಹಬ್ಬದ ಊಟನ ರೆಡಿ ಮಾಡಿದ್ದೀನಿ. ಫ್ರೀ ಆಗಿರ್ಬೋದಲ್ಲ ಆಮೇಲೆ ಅಂತ ರೆಡಿ ಮಾಡಿದೆ. ಈಗಲೇ ಎಲ್ಲ ಹಬ್ಬದ ಊಟ ಮಾಡ್ತಾಯಿದ್ದಾರೆ ಎಲ್ಲರೂ ಕೂತ್ಕೊಂಡು. ನಾನು ಹೋಗಿ ಜಾಯ್ನ್ ಆಗಬೇಕಿವಾಗ. ಈಗ ಊಟ ಎಲ್ಲ ಮುಗಿಸ್ಕೊಂಡು ನಾನು ಪೂರ್ವಿಕನ ಔಟ್ಫಿಟ್ ತೋರಿಸ್ತಾ ಇದ್ದೀನಿ. ಪೂರ್ವಿಕನ ಔಟ್ಫಿಟ್ ಅವತ್ತು ಗೌರಿ ಗಣೇಶ ಹಬ್ಬದ ಶಾಪಿಂಗ್ ಬ್ಲಾಗಲ್ಲಿ ಶೇರ್ ಮಾಡಿದ್ನಲ್ಲ, ಅದೇ ಔಟ್ಫಿಟ್ ಇದು. ಹೇಗೆ ಕಾಣ್ತಾ ಇದೆ? ಇದು ನೆಕ್ಸ್ಟ್ ಬಂದು ಚಂದನ್ ಔಟ್ಫಿಟ್. ಈ ಶರ್ಟ್ನ ನಾನು ತೋರಿಸಿಲ್ಲ. ಇದನ್ನು ನಾನು ಮೀಶೋ ಅಲ್ಲ ಮ್ಯಾಕ್ಸಲ್ಲಿ ಶಾಪ್ ಮಾಡಿದ್ದು. ಇದು ನನ್ನ ಔಟ್ಫಿಟ್. ಹೇಗೆ ಕಾಣಿಸ್ತಾ ಇದೆ? ಫುಲ್ ಓವರಾಲ್ ಸ್ಯಾರಿ ಲುಕ್ ಹೀಗಿದೆ. ಈಗ ರೆಡಿ ಆಗಿಲ್ಲ, ಸಂಜೆಗೆ ರೆಡಿ ಆಗೋಣ ಅಂತ ಈಗ ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ಟೈಮು 10 o'clock. ಆಮೇಲೆ ಸ್ವಲ್ಪ ಹೊತ್ತು ನಾವು ರೀಲ್ಸ್ ನೋಡಿ ಎಲ್ಲ ಆಯಿತು. ಈಗ ನಾನು ನೆನ್ನೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ನಲ್ಲ, ಇದನ್ನೆಲ್ಲ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ಇದೇ ಥರ ಹೋಯ್ತು ಇವತ್ತಿನ ದಿನ. ಆಮೇಲೆ ಸ್ವಲ್ಪ ಹೊತ್ತು ಮೂವಿ ನೋಡಿದ್ವಿ, ಆಮೇಲೆ ಹೀಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈಗ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ ನಾನು. ಆಮೇಲೆ ಮಧ್ಯಾಹ್ನ, ಆಮೇಲೆ ಇದು ಸಂಜೆ ದೀಪ ಹಚ್ಬೇಕಲ್ಲ, ತೋರಿಸ್ತಾ ಇದ್ದೀನಿ. ಸಂಜೆ ದೀಪ ಹಚ್ಚಬೇಕು ಆಗಿತ್ತು. ಈಗ ಇಬ್ಬರೂ, ನಾನು ಮತ್ತು ಪೂರ್ವಿ ಇಬ್ಬರು ರೆಡಿಯಾಗಿ ಹೊರಟಿದ್ದೀವಿ ಮೇಲ್ಗಡೆ ಹೋಗೋಣ ಅಂತ. ಬಾಲ್ಕನಿಗೆ ಹೋಗ್ಬಿಟ್ಟು ಸ್ವಲ್ಪ ಶಾರ್ಟ್ಸ್ ಎಲ್ಲ ಮಾಡ್ಕೊಂಡು ಬರೋಣ ಅಂತ. ಹಾಗೆ ದೀಪ ಎಲ್ಲ ಹಚ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ಅದನ್ನು. ಈಗ ನಾವು ಮೇಲ್ಗಡೆ ಹೋಗಿ ಶೂಟ್ ಮಾಡ್ತಾ ಇದ್ದೀವಿ, ರೀಲ್ಸ್ ಮಾಡ್ಕೊತಾ ಇದ್ದೀವಿ. ನಾನು ಪೂರ್ವಿ ಇಬ್ಬರೂ ಸ್ವಿಂಗ್ ಮೇಲೆ ಕೂತ್ಕೊಂಡು ರೀಲ್ಸ್ ಮಾಡ್ಕೊಂಡಿದ್ವಿ. ಇದನ್ನು ನಾವು ನಮ್ಮ ಮನೆಯಲ್ಲಿ ಗೌರಿ ಹಬ್ಬನ ಈಗ ಸೆಲೆಬ್ರೇಷನ್ ಮಾಡಿದ್ವಿ. ನೆಕ್ಸ್ಟು ಗಣೇಶ ಚತುರ್ಥಿ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.